ಅರವಿಂದನ ಪ್ರಶ್ನೆಗೆ ಅಗ್ನಿ ಯಾವುದೇ ಉತ್ತರವಿಲ್ಲದೆ ಕುಳಿತಿರುವುದನ್ನು ಕಂಡು ಅವನು ಮತ್ತೆ ಮಾತನಾಡತೊಡಗಿದ. ಯಾಕೋ ಏನೂ ಮಾತನಾಡದೆ ಕುಳಿತಿದ್ದೀಯಾ? ನಾನು ಕೇಳಿದ ಪ್ರಶ್ನೆಯಲ್ಲಿ ಏನಾದರೂ ತಪ್ಪಿದೆನಾ? ಅರವಿಂದ ಅಗ್ನಿ ನೀಡಬಹುದಾದ ಉತ್ತರವನ್ನು ತಿಳಿಯಲು ಅವನ ಮುಖವನ್ನೇ ತೀಕ್ಷ್ಣವಾಗಿ ನೋಡ್ತಾ ಇದ್ದ. ಅಗ್ನಿ, ನಮ್ಮಿಬ್ಬರ ನಡುವೆ ಹಾಗೇನಾದರೂ ಮುಚ್ಚಿಡಬೇಕಾದಂತಹ ಪರಿಸ್ಥಿತಿ ಬಂದಿಲ್ಲ ಅನ್ನೋದು ನನ್ನ ನಂಬಿಕೆ. ಆದರೂ ನನ್ನ ಬಳಿ ಹೇಳಲು ಸಾಧ್ಯವಿಲ್ಲ ಅಂದರೆ ಬೇಡ ಬಿಡು. ನಾನು ಬಲವಂತ ಏನು ಮಾಡಲ್ಲ. ಹೀಗೆ ಹೇಳಿ ಅರವಿಂದ್ ಎದ್ದು ಹೋಗಲು ಮುಂದಾದಾಗ ಅಗ್ನಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದ. ನಾನು ನಿನ್ನ ಜೊತೆ ಮಾತನಾಡಬೇಕು. ಅಗ್ನಿಯ ಮಾತು ಕೇಳಿ ಅರವಿಂದ ನಗುತ್ತಲೇ ಮತ್ತೆ ಸೀಟಿನಲ್ಲಿ ಕುಳಿತ. ಆಗಲಿ, ಮಾತನಾಡು. ಅರವಿಂದನ ತುಟಿಗಳಲ್ಲಿ ಮೂಡಿದ ತುಂಟ ನಗುವನ್ನು ಅಗ್ನಿ ಗಮನಿಸಿದ. ಅರ್ವಿ, ಇಲ್ಲಿಯವರೆಗೂ ನಾನು ನಿನ್ನ ಬಳಿ ಏನನ್ನೂ ಕೂಡ ಮುಚ್ಚಿಟ್ಟಿಲ್ಲ. ಆದರೆ ಈ ವಿಷಯವನ್ನು ನಿನಗೆ ಹೇಗೆ ಹೇಳಬೇಕಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ಯಾಕೆಂದರೆ ಭೂಮಿಯ ಬಗ್ಗೆ ನನಗಿರುವ ಭಾವನೆಗಳು ಏನು ಎಂಬುದು ನನಗೆ ಸ್ಪಷ್ಟವಾಗ್ತಿಲ್ಲ ಕಣೋ. ನಾನು ಬಹಳ ಸಲ ಯೋಚಿಸಿದೆ, ಆದರೆ ಆ ಸಂಬಂಧದಲ್ಲಿ ಪ್ರೀತಿಯ ಛಾಯೆ ಇದೆಯೋ ಇಲ್ಲವೋ ನಂಗೆ ಗೊತ್ತಾಗ್ತಿಲ್ಲ. ಅಭಿಯನ್ನು ಹೊರತುಪಡಿಸಿ ನಾನು ಬೇರೆ ಯಾವ ಹುಡುಗಿಯೊಂದಿಗೂ ಹೆಚ್ಚು ಸಲುಗೆಯಲ್ಲಿ ಇದ್ದವನಲ್ಲ. ಹಾಗಾಗಿ ಅಂದು ಅವಳು ಹಾಗೆ ಹೇಳಿದಾಗ ಆ ವಿಷಯವನ್ನೇ ನಾನು ಬಿಟ್ಬಿಟ್ಟೆ. ಆ ನಂತರವೇ ನಾನು ಭೂಮಿಯನ್ನು ನೋಡಿದ್ದು ಮತ್ತು ಅವಳಿಗೆ ಹತ್ತಿರವಾದದ್ದು ಕೂಡ. ನಾನು ಇಲ್ಲಿಯವರೆಗೂ ನೋಡಿದವರಲ್ಲಿ ಅವಳದ್ದು ಸಂಪೂರ್ಣ ವಿಭಿನ್ನವಾದ ವ್ಯಕ್ತಿತ್ವ. ಒಬ್ಬ ಸಾಮಾನ್ಯ ಹುಡುಗಿ, ಜೀವನದಲ್ಲಿ ಒಂದು ಸಂತೋಷವನ್ನೂ ಕಾಣದ ಹುಡುಗಿ. ನನಗೆ ಗೊತ್ತಿಲ್ಲದೆಯೋ ನಾನು ಅವಳಿಗೆ ಒಂದು ರಕ್ಷಣೆಯ ಭಾವನೆಯನ್ನು ಕೊಡ್ತಾ ಇದ್ದೀನಿ. ಆದರೆ ಯಾಕೆ? ಅದಕ್ಕೆ ಮಾತ್ರ ನನ್ನ ಬಳಿ ಉತ್ತರವಿಲ್ಲ ಅರವಿಂದ್. ಆದರೂ ಅವಳನ್ನು ಮತ್ತೊಬ್ಬನಿಗೆ ಬಿಟ್ಟುಕೊಡಲು ಮಾತ್ರ ಮನಸ್ಸು ಒಪ್ತಾ ಇಲ್ಲ. ಅವಳ ಆ ಭಾವ, ಅಂದು ಅವಳನ್ನು ಬೈಕಿನಲ್ಲಿ ಕರೆದುಕೊಂಡು ಹೋದಾಗ ನನಗೇನೋ ವಿಚಿತ್ರವಾದ ಕೋಪ ಮತ್ತು ಸಂಕಟವಾಯಿತು. ಅದನ್ನೇ ನಮ್ಮೂರಿನಲ್ಲಿ ಪ್ರೀತಿ ಅಂತ ಕರೆಯೋದು. ಅಷ್ಟೊತ್ತಿನವರೆಗೂ ಸುಮ್ಮನೆ ಕುಳಿತಿದ್ದ ಅರ್ವಿ ಹೇಳಿದ್ದನ್ನು ಕೇಳಿ ಅಗ್ನಿ ತಲೆ ಎತ್ತಿ ಅವನನ್ನು ನೋಡ್ದ. ಲೇ ಕೋತಿ, ನಿನಗೆ ಅವಳ ಮೇಲೆ ಇಷ್ಟವಿದೆಯೋ ಇಲ್ವೋ ಅನ್ನೋದಕ್ಕೆ ಮಾತ್ರ ಉತ್ತರ ಕೊಡು. ಆಗಿದ್ದೆಲ್ಲ ಆಗೋಯ್ತು. ಆ ಹುಡುಗಿ ತುಂಬ ಒಳ್ಳೆಯವಳು ಅಂತ ನಾನು ಗಮನಿಸಿದ್ದೇನೆ. ನಿನಗೆ ಇಷ್ಟವಾದರೆ ನಾವು ಮುಂದಕ್ಕೆ ಯೋಚಿಸೋಣ ಕಣೋ. ಅರವಿಂದ್ ಯಾವ ಮುಚ್ಚು ಮರೆನೂ ಇಲ್ಲದೆ ನೇರವಾಗಿ ಹೇಳಿದಾಗ ಅಗ್ನಿ ಮುಗುಳ್ನಕ್ಕ. ನನ್ನ ಇಷ್ಟದ ವಿಚಾರ ಹಾಗಿರಲಿ, ಆದರೆ ನನ್ನ ಜಾತಕದಲ್ಲಿರುವ ದೋಷವನ್ನು ಹೇಳಿದರೆ ಅವಳ ಉತ್ತರ ಏನಾಗಿರಬಹುದು ಅಂತ ಯೋಚಿಸಿದ್ಯಾ ನೀನು? ಅಗ್ನಿ, ಕಾಲ ಬದಲಾಗಿದೆ ಕಣೋ. ನೀನಿನ್ನು ಹಳೆ ಕಾಲದ ಜನರ ಹಾಗೆ ಯೋಚಿಸ್ತಾ ಇದೀಯಾ. ಅವಳು ಓದ್ಕೊಂಡಿರೋ ಹುಡುಗಿತ್ತಾನೆ. ಒಂದು ವೇಳೆ ಅವಳೇ ನೇರವಾಗಿ ಬಂದು ನಿನ್ನನ್ನು ಕೇಳಿದರೆ? ಇದಕ್ಕೆ ಅಗ್ನಿ ಏನೂ ಉತ್ತರಿಸಲಿಲ್ಲ. ಸದ್ಯಕ್ಕೆ ನೀನು ಟೆನ್ಷನ್ ಮಾಡ್ಕೋಬೇಡ, ನೋಡೋಣ. ಅವಳ ಜೊತೆ ಮಾತನಾಡಿ ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದುಕೊಂಡು ಆಮೇಲೆ ಮುಂದಕ್ಕೆ ಯೋಚಿಸಿದ್ರಾಯಿತು. ಒಂದು ವೇಳೆ ಅವಳಿಗೆ ಜಾತಕವೆಲ್ಲ ಸಮಸ್ಯೆ ಇಲ್ಲ, ನಿನ್ನನ್ನೇ ಇಷ್ಟಪಡ್ತೇನೆ ಅಂತ ಹೇಳಿದರೆ ನೀನೇನು ಮಾಡ್ತೀಯಾ? ಅಂದರೆ ನೀನು ಮದುವೆ ಆಗೋದು ಅಭಿಯ ಮೇಲಿನ ಸಿಟ್ಟಿಗಾಗಿ ಮಾತ್ರನಾ ಅಂತ ನನ್ನ ಪ್ರಶ್ನೆ. ಅದಕ್ಕೆ ಉತ್ತರಿಸದೆ ಅಗ್ನಿ ನಗುತ್ತಲೇ ಎದ್ದು ನಿಂತು ಪ್ಯಾಂಟ್ ಸರಿಪಡಿಸಿಕೊಂಡ. ಯಾಕೋ ನಗ್ತಿದೀಯಾ? ಅರ್ವಿ ಹುಬ್ಬೇರಿಸಿದ. ನಗದೆ ಇನ್ನೇನು ಮಾಡಲಿ? ನಾನು ಮದುವೆ ಆಗೋದು ಜೀವನ ಪೂರ್ತಿ ನನಗೊಬ್ಬಳು ಸಂಗಾತಿ ಇರಲಿ ಅಂತ. ನನ್ನ ಸುಖ ದುಃಖಗಳಲ್ಲಿ ಜೊತೆಯಾಗಿ ನಿಲ್ಲುವ ಹುಡುಗಿ ಅವಳು. ಅಲ್ಲಿ ಪ್ರೀತಿ ಹುಟ್ಟಿಕೊಳ್ಳುತ್ತದೆ. ಅದನ್ನು ಬಿಟ್ಟು ಕಳೆದು ಹೋದ ವಿಷಯಗಳನ್ನು ನೆನೆಸಿಕೊಂಡು ನಾನು ಕಟ್ಟಿಕೊಂಡ ಹೆಂಡತಿಗೆ ನೋವು ಕೊಡೋದಕ್ಕೆ ನನಗೇನು ಹುಚ್ಚಿಡ್ತಿದ್ದೇನಾ? ಅಗ್ನಿ ನಗುತ್ತಲೇ ಹೇಳಿದಾಗ ಅರವಿಗೆ ಸ್ವಲ್ಪ ಸಮಾಧಾನವಾಯಿತು. ಅಷ್ಟು ಸಾಕು ಮಗ. ಇನ್ನು ಮುಂದೆ ನಾವು ಮೆಲ್ಲನೆ ಭೂಮಿಯ ಮನಸ್ಸನ್ನು ಅರಿಯೋಣ. ಹಾಂ, ಸಾಕಾಗಲ್ಲ. ಅವಳ ಮನಸ್ಸಿನಲ್ಲಿ ಆ ರೀತಿಯ ಯಾವ ಯೋಚನೆನೂ ಇಲ್ಲವೆಂದರೆ ನಾನು ಆ ಕಡೆ ತಿರುಗೂ ಕೂಡ ಮುಖ ಮಾಡಲ್ಲ. ಆಮೇಲೆ ನೀನು ಈ ಬಗ್ಗೆ ನನ್ನ ಬಳಿ ಮಾತನಾಡಲು ಬರೋದಕ್ಕೆ ಹೋಗಬೇಡ. ಹೀಗೆ ಹೇಳಿ ಅಗ್ನಿ ಅಲ್ಲಿಂದ ಹೊರಟಾಗ ಅರವಿ ಅವನನ್ನೇ ನೋಡುತ್ತಾ ಸುಮ್ಮನೆ ಮುಗುಳ್ನಕ್ಕ. ದಿನಗಳು ಕಳೆಯತೊಡಗಿದವು. ಶ್ರೀ ಊರು ಬಿಟ್ಟು ಹೋದ ವಿಷಯ ತಿಳಿದಾಗ ಭೂಮಿಗೆ ಬಹಳ ಬೇಸರವಾಯಿತು. ಆದರೂ ಅವನು ಇಲ್ಲಿಂದ ಹೋಗಿದ್ದೇ ಒಳ್ಳೆಯದಾಯಿತು ಎಂದು ಅವಳು ಸಮಾಧಾನ ಮಾಡಿಕೊಂಡ್ಳು. ಮಾಳು ಆಗಾಗ ಭಾಸಿಗೆ ಕಾಲ್ ಮಾಡ್ತಾ ಇದ್ರು. ಅವನ ಕಡೆಯಿಂದ ಸರಿಯಾದ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇರಲಿಲ್ಲ. ಇದು ಮಾಳುವಿಗೆ ನೋವುಂಟು ಮಾಡಿದ್ರು. ಅವನು ಬೆಳೆದು ಬಂದ ವಾತಾವರಣ ಅವಳಿಗೆ ತಿಳಿದಿದ್ರಿಂದ ಮತ್ತೆ ಅವನಿಗೆ ಹತ್ತಿರವಾಗಲು ಪ್ರಯತ್ನಿಸ್ತಾ ಇದ್ಲು. ಇತ್ತೀಚೆಗೆ ಭೂಮಿಯಲ್ಲಿ ವಿಚಿತ್ರವಾದ ಬದಲಾವಣೆಗಳಾಗುತ್ತಿರುವುದನ್ನು ನಾಣಿ ಅಜ್ಜಿ ಗಮನಿಸಿದ್ರು. ಯಾವಾಗಲೂ ಬೇಸರದಲ್ಲಿರುತ್ತಿದ್ದವಳ ಮುಖದಲ್ಲಿ ಈಗ ಏನೋ ಒಂದು ರೀತಿಯ ಖುಷಿ ಮನೆ ಮಾಡಿತ್ತು. ಕೆಲವೊಮ್ಮೆ ಏನನ್ನೋ ನೆನಪಿಸಿಕೊಂಡು ಒಂಟಿಯಾಗಿ ನಗ್ತಾ ಇರೋದು ಕಾಣ್ತಾ ಇತ್ತು. ಮಗಳೇ, ಮನೆಯ ಅಂಗಳದಲ್ಲಿ ಕುಳಿತು ಏನನ್ನೋ ಯೋಚಿಸ್ತಾ ನಗ್ತಾ ಇದ್ಯಾ? ಭೂಮಿಯ ಹೆಗಲ ಮೇಲೆ ಕೈ ಇಟ್ಟು ನಾಣಿ ಅಜ್ಜಿ ಕರೆದಾಗ ಅವಳು ಬೆಚ್ಚಿ ಬಿದ್ದಳು.
ಏನಾಯ್ತಜ್ಜಿ? ಅವರನ್ನು ಅನುಮಾನದಿಂದ ನೋಡಿದಳು. ಏನಿಲ್ಲ, ಏನಾಯ್ತು ಮಗಳೇ ನಿನಗೆ? ಹೀಗೆ ಒಂಟಿಯಾಗಿ ಕೂರುವ ಅಭ್ಯಾಸ ನನ್ನ ಮಗಳಿಗೆ ಇರಲಿಲ್ವಲ್ಲ, ಏನಾದರೂ ವಿಷಯ ಇದೆನಾ? ನಾಣಿ ಅಜ್ಜಿ ಅವಳ ಪಕ್ಕದಲ್ಲಿ ಕುಳಿತುಕೊಂಡು ಕೇಳ್ತಾರೆ. ಅದು ಅಜ್ಜಿ, ನಾನು ಸುಮ್ಮನೆ ಬಂದು ಕೂತಿದ್ದೆ ಅಷ್ಟೆ, ಅವಳು ಗಾಬರಿಯಿಂದ ಹೇಳಿದಾಗ ನಾಣಿ ಅಜ್ಜಿ ಅವಳ ಕೈ ಹಿಡಿದರು. ನನಗೆ ನನ್ನ ಮಗಳ ಮೇಲೆ ನಂಬಿಕೆ ಇದೆ, ಆದರೆ ಯಾವತ್ತೂ ನೀನು ತಪ್ಪು ದಾರಿ ಹಿಡಿಬೇಡ. ಹಾಗೇನಾದರೂ ಆದರೆ ಆಮೇಲೆ ನನ್ನ ಮಗಳಿಗೆ ಯಾರೂ ಇಲ್ಲದಂತಾಗುತ್ತದೆ. ಇದನ್ನು ಕೇಳಿ ಭೂಮಿಯ ಕಣ್ಣುಗಳು ತುಂಬಿ ಬಂದವು. ನಾನು ನಿನ್ನ ವಯಸ್ಸು ನೆನಪಿಸಿಕೊಂಡ್ರೆ ಅಜ್ಜಿಗೆ ಭಯವಾಗತ್ತೆ ಮಗಳೇ, ನಮಗೆ ಯಾರೂ ಇಲ್ಲ. ಅವರು ಹಾಗೆ ಹೇಳಿ ಎದ್ದು ಹೋದಾಗ ಭೂಮಿಯ ಕಣ್ಣುಗಳಿಂದ ನೀರು ಉಕ್ಕಿ ಬರತೊಡಗಿತು. ಇಲ್ಲಿಯವರೆಗೆ ಅವಳು ಅವರ ಬಳಿ ಏನನ್ನೂ ಕೂಡ ಮುಚ್ಚಿಟ್ಟಿರಲಿಲ್ಲ. ತನ್ನನ್ನೇ ನಂಬಿ ಬದುಕುತ್ತಿರುವವರಿಗೆ ನೋವು ಕೊಡಲು ಅವಳ ಮನಸ್ಸು ಕೂಡ ಒಪ್ಪಲಿಲ್ಲ. ಅಗ್ನಿಯ ಜೊತೆ ಮಾತನಾಡುವುದು ತಪ್ಪ? ಅವಳ ಮನಸ್ಸು ಒದ್ದಾಡತೊಡಗಿತು. ತನ್ನ ಪ್ರಶ್ನೆಗಳಿಗೆ ತಾನೇ ಉತ್ತರ ಹುಡುಕುತ್ತಾ ಸುಸ್ತಾಗಿ ಕುಳಿತಿದ್ದಾಗೆ ಅಗ್ನಿಯಿಂದ ಕಾಲ್ ಬಂತು. ಮೊದಲು ಸ್ವಲ್ಪ ಹಿಂಜರಿಕೆಯಾದರೂ ಆಮೇಲೆ ಕಾಲ್ ಅಟೆಂಡ್ ಮಾಡಿದ್ಲು. ಯಾಕೆ? ಕಾಲ್ ಎತ್ತಲು ಎಷ್ಟೊತ್ತು ಮಾಡ್ತಾ ಇದೆಯಾ? ಮಲಗಿದ್ಯಾ? ಅಗ್ನಿ ಬೆಡ್ ಮೇಲೆ ಮಲಗಿ ತಲೆಯ ಕೆಳಗೆ ಕೈಯಿಟ್ಟು ಹೇಳ್ದ. ಇಲ್ಲ, ನಾನು ನಿಮ್ಗೊಂದು ವಿಷಯ ಹೇಳಬೇಕಿತ್ತು, ಅವಳು ಹಿಂಜರಿಕೆಯಿಂದಲೇ ಹೇಳಿದಾಗ ಅವನು ಮುಗುಳ್ನಕ್ಕ. ಯಾಕೆ ಒಂದೇ ಅಂತೀಯ? ಒಂದಕ್ಕಿಂತ ಹೆಚ್ಚು ಹೇಳಬಹುದಲ್ಲ. ನಾನು ಏನನ್ನೋ ಮುಚ್ಚಿಡ್ತಾ ಇದ್ದೀನಿ ಅಂತ ಅಜ್ಜಿ ನನ್ನ ಬಳಿ ಹೇಳಿದರು. ಅವರಿಗೆ ನೋವು ಕೊಡಲು ನನಗೆ ಇಷ್ಟ ಇಲ್ಲ. ನಾನಿನ್ನೂ ಕಾಲ್ ಮಾಡಲ್ಲ ನಿಮಗೆ. ಅದಕ್ಕೇನಾಯ್ತೀಗ? ನಾನು ನಿನ್ನ ಬಳಿ ಏನಾದರೂ ಕೆಟ್ಟದಾಗಿ ಮಾತಾಡಿದ್ನಾ? ಮತ್ತೇನು? ಅಗ್ನಿ ಮತ್ತೆ ಕೇಳ್ದ. ನನಗೆ ಗೊತ್ತಿಲ್ಲ, ಆದರೆ ಅಜ್ಜಿ ಹಾಗೆಲ್ಲ ಹೇಳಿದಾಗ ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ಭೂಮಿ ಬೇಸರದಿಂದ ಹೇಳಿದ್ದನ್ನು ಕೇಳಿ ಅಗ್ನಿ ಬೆಡ್ನಿಂದ ಎದ್ದು ಕುಳಿತ. ಭೂಮಿ, ನಾನು ನಿನ್ನ ಜೊತೆ ಸಲುಗೆಯಿಂದ ಇರುವುದು ನಿನಗೆ ಕೆಟ್ಟದೆನಿಸಿದ್ರೆ ಓಕೆ, ಇನ್ನು ಮುಂದೆ ನಾನು ಕೂಡ ಕಾಲ್ ಮಾಡಲ್ಲ. ಹಾಗಲ್ಲ. ಆದರೆ ಅಷ್ಟರಲ್ಲಾಗಲೇ ಅಗ್ನಿ ಕಾಲ್ ಕಟ್ ಮಾಡಿದ್ದ. ಭೂಮಿಯ ಎದೆ ಝಲ್ಲೆಂದಿತು. ನಾನು ಬೇಕು ಅಂತ ಹೇಳಿದ್ದಲ್ಲ, ಆದರೆ ಅಜ್ಜಿಯ ಮಾತಿನಿಂದ ಬೇಸರವಾಗಿ ಹಾಗೆ ಹೇಳಿಬಿಟ್ಟೆ. ಅವರಿಗೆ ನೋವಾಗಿರಬಹುದಾ? ಉತ್ತರ ಸಿಗದೆ ಅವಳ ಹೃದಯ ಒದ್ದಾಡತೊಡಗಿತ್ತು. ಅಷ್ಟಕ್ಕೂ ಅವರು ತನಗೆ ಸಹಾಯ ಮಾತ್ರ ಮಾಡಿದ್ದಾರಲ್ಲ. ಆದರೂ ನಾನು ಕೃತಜ್ಞಳಂತೆ ನಡೆದುಕೊಂಡೆ. ಅವಳ ಕಣ್ಣೀರು ಕಟ್ಟೆಯೊಡೆದು ಹರಿಯತೊಡಗಿತು. ಇತ್ತ ಅಗ್ನಿಯ ಪರಿಸ್ಥಿತಿಯು ಹದಗೆಟ್ಟಿತ್ತು. ಅವಳನ್ನು ಕಂಡಾಗಲೆಲ್ಲ ಏನೋ ಒಂದು ಬಲವಾದ ಆತ್ಮೀಯತೆ ಕಾಡ್ತಾ ಇತ್ತು. ಆದರೆ ದಿಢೀರನೆ ಅವಳು ಎಲ್ಲವನ್ನು ನಿಲ್ಲಿಸುತ್ತೇನೆ ಎಂದಾಗ ಅವಳು ಅಭಿರಾಮಿಯ ಹಾಗೆಯೇ ಎಂದು ಒಂದು ಕ್ಷಣ ಅವನಿಗೆ ಅನಿಸಿಬಿಡ್ತು. ಅವಳಿಗೆ ನನ್ನನ್ನು ದೂರ ಮಾಡಲು ಹೇಗೆ ಮನಸ್ಸು ಬಂತು? ನಾನು ಅವಳಿಗೆ ನೋವು ಕೊಟ್ಟಿಲ್ಲ, ಹಾಗೆಂದ ಮಾತ್ರಕ್ಕೆ ಮಿತಿಮೀರಿ ಸಲುಗೆಯನ್ನು ಕೂಡ ತೋರಿಸಿಲ್ಲ. ಆದರೂ ಅವನು ವಿಚಲಿತವಾಗಿ ಬಾಲ್ಕನಿಯಲ್ಲಿ ಬಂದು ಹೊರಗಡೆ ನೋಡುತ್ತಾ ಕುಳಿತ. ಅವರಿಬ್ಬರಿಗೂ ಅಂದು ನಿದ್ದೆನೇ ಬರಲಿಲ್ಲ. ಪ್ರೀತಿ ಎಂಬ ಭಾವನೆ ಇಬ್ಬರಲ್ಲೂ ಒಡೆದಿರುವುದು ಅರಿಯದೆ ನಿದ್ದೆ ಇಲ್ಲದೆ ನೆನಪುಗಳಲ್ಲಿ ಮುಳುಗಿ ಹೋದರು. ಮರುದಿನ ಕಾಲೇಜಿಗೆ ಹೋಗುವಾಗ ತಾನು ನೋವು ಕೊಟ್ಟಿದ್ದಕ್ಕಾಗಿ ಅಗ್ನಿಯ ಬಳಿ ಮಾತನಾಡಲು ನಿರೀಕ್ಷೆಯಿಂದ ಡ್ರೈವರ್ ಸೀಟಿನತ್ತ ನೋಡಿದಾಗ ಅಲ್ಲಿ ಅವನ ಬದಲಿಗೆ ಬೇರೊಬ್ಬ ವ್ಯಕ್ತಿ ಇದ್ದುದು ಕೂಡ ಅವಳ ಕಣ್ಣಿಗೆ ಬಿತ್ತು. ಅವಳ ಹೃದಯ ಒಮ್ಮೆ ನಿಂತು ಹೋದಂತಾಯಿತು. ಕಣ್ಣಲ್ಲಿ ಕಣ್ಣೀರು ತುಂಬಿ ಅವಳ ದೃಷ್ಟಿ ಮಂಜಾಯಿತು. ತುಟಿಗಳು ಅದುರುತ್ತಲೇ ಇದ್ದವು. ಅಗ್ನಿಯ ಸ್ಥಿತಿ ಅದಕ್ಕಿಂತಲೂ ಕೆಟ್ಟದಾಗಿತ್ತು. ಅವನ ಕೋಪ ಎಂದಿಗಿಂತಲೂ ಹೆಚ್ಚಾಗಿತ್ತು. ಬೇಕೆಂದೇ ಅವನು ಬಸ್ಸಿಗೆ ಹೋಗೋದನ್ನು ಬಿಟ್ಟಿದ್ದ. ಕೆಲವು ದಿನ ಅವಳು ನೆಮ್ಮದಿಯಿಂದ ಇರಲಿ ಅಂತ ಎಂದು ಅಗ್ನಿ ಯೋಚಿಸಿದ್ದ. ನನ್ನನ್ನು ನೋಡ್ದಿದ್ರೆ ಅವಳು ಎಲ್ಲವನ್ನೂ ಮರೆಯಬಹುದು ಎಂಬುದು ಅವನ ಎಣಿಕೆಯಾಗಿತ್ತು. ಆದರೆ ಭೂಮಿಗೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ಲ. ಇಷ್ಟು ದಿನ ತನ್ನ ಮಾತುಗಳನ್ನು ಕೇಳುವವರೊಬ್ಬರು ಇದ್ದಾರೆ ಅಂತ ಅವಳಿಗೆ ತುಂಬ ನೆಮ್ಮದಿ ಕೊಟ್ಟಿತ್ತು. ಆದರೆ ಈಗ ದಿಢೀರನೆ ಎಲ್ಲವೂ ಶೂನ್ಯವಾದಂತಾಯಿತು. ಕ್ಲಾಸ್ ಕಡೆ ಗಮನ ಕೊಡದೆ ಕುಳಿತಿದ್ದವಳನ್ನು ಮಾಳು ಗಮನಿಸಿದರೂ ಅವಳು ಮಾಳುವಿನ ಬಳಿಯೂ ಏನನ್ನೂ ಹೇಳಿಕೊಳ್ಳಲಿಲ್ಲ. ಸಂಜೆ ಅಂಗಡಿಯಲ್ಲಾದರೂ ಅಗ್ನಿ ಸಿಗಬಹುದೆಂಬಂತಹ ಭರವಸೆಯನ್ನು ಕಳೆದುಕೊಳ್ಳದೆ ಅವಳು ಕೆಲಸಕ್ಕೆ ಹೋಗ್ತಾಳೆ. ಆದರೆ ಅಲ್ಲಿಯೂ ಕೂಡ ಅವಳಿಗೆ ನಿರಾಸೆನೇ ಕಾದಿತ್ತು. ಅವಳ ಮೈಯೆಲ್ಲ ಸವೆದು ಹೋದಂತಾಯಿತು. ನಾನು ಅವರಿಗೆ ತುಂಬ ನೋವು ಕೊಟ್ಬಿಟ್ಟೆ ಎಂಬುದು ಅವಳಿಗೆ ಅರ್ಥವಾಯಿತು. ನಾನು ಬೇಕು ಅಂತ ಹೇಳಿದ್ದಲ್ಲ, ಆದರೆ ನನ್ನಿಂದಾಗಿ ಒಬ್ಬರ ಮನಸ್ಸಿಗೆ ಘಾಸಿ ಆಯ್ತಲ್ಲ ಎಂದು ನೆನೆದು ಅವಳಿಗೆ ಸಹಿಸಿಕೊಳ್ಳಲಾಗಲಿಲ್ಲ. ಮನೆಗೆ ಹೋಗುವಾಗ ಬಸ್ಸಿನಲ್ಲಿ ಅವನಿರಲಿಲ್ಲ. ಆಗ ಅವಳು ಅವನಿಗೆ ಕಾಲ್ ಮಾಡಿ ನೋಡಿದ್ಲು. ಆದರೆ ಅವನು ಕಾಲ್ ಕಟ್ ಮಾಡ್ದ.
ಸಂಕಟ ತಡೆಯಲಾಗದೆ ಅವಳು ಬಸ್ಸಿನಲ್ಲೇ ಮುಖ ಮುಚ್ಚಿಕೊಂಡು ಹತ್ತು ಬಿಟ್ಟಳು. ಜಂಕ್ಷನ್ನಲ್ಲಿ ಬಸ್ ಇಳಿದು ಮನೆಗೆ ನಡೆಯುವಾಗ ಅವಳ ಕಾಲುಗಳು ಸೋಲುತ್ತಿದ್ದವು. ಏಕಾಂಗಿತನದ ನೋವು ಅವಳನ್ನ ಕಾಡ್ತಾ ಇತ್ತು. ಭಗವಂತ ತನ್ನ ಪಾಲಿಗೆ ಮಾತ್ರ ಯಾಕೆ ಹೀಗೆ ಮಾಡ್ತಿದ್ದಾನೆ ಎಂದು ಅವಳು ತನಗೆ ತಾನೇ ಕೇಳಿಕೊಳ್ತಾ ಇದ್ಲು. ತನ್ನನ್ನು ಪ್ರೀತಿಸುವವರನ್ನೆಲ್ಲ ದೇವರು ಯಾಕೆ ದೂರ ಮಾಡ್ತಾನೆ ಎಂದು ನೆನೆದು ಅವಳು ಬೀದಿಯಲ್ಲೇ ನಿಂತು ಬಿಕ್ಕಿ ಬಿಕ್ಕಿ ಅಳುತ್ತಿರುವಾಗ ಇದ್ದಕ್ಕಿದ್ದಂತೆ ಜೋರು ಮಳೆ ಸುರಿದು ಅವಳನ್ನು ಸಂಪೂರ್ಣವಾಗಿ ಒದ್ದೆ ಮಾಡುತ್ತೆ. ಛತ್ರಿ ಬಿಡಿಸಲು ಯತ್ನಿಸದೆ ಅವಳು ಆ ಮಳೆಯಲ್ಲೇ ನಡೆಯುತ್ತಾ ಮುಂದಕ್ಕೆ ಹೋದಾಗ ಅವಳ ಹಿಂದೆನೆ ಅವಳ ನೋವನ್ನ ಕಂಡು ತಾನು ಮಳೆಯಲ್ಲಿ ನೆನೆಯುತ್ತಾ ಬರುತ್ತಿದ್ದ ಆತನನ್ನ ಭೂಮಿ ಗಮನಿಸಿರಲಿಲ್ಲ. ಆರ್ತು ಸುರಿಯುತ್ತಲಿರುವ ಮಳೆಯಲ್ಲೂ ಒದ್ದೆಯಾಗುತ್ತಲೇ ಅವಳು ಮನೆಗೆ ನಡೆದು ಹೋಗುತ್ತಿರುವುದನ್ನು ಅವನು ಬೀದಿ ದೀಪದ ಬೆಳಕಿನಲ್ಲಿ ರಸ್ತೆಯ ಬದಿಯಲ್ಲಿದ್ದ ಮಾವಿನ ಮರದ ಬಳಿ ನಿಂತು ನೋಡ್ತಾ ಇದ್ದ. ಆಗ ಅವನ ಹೃದಯ ಒಮ್ಮೆ ಚುರುಕೆಂದಿತು. ತನಗೆ ಯಾರೂ ಅಲ್ಲದಿದ್ದರೂ ತನ್ನಿಂದಾಗಿ ಅವಳ ಮನಸ್ಸಿಗೆ ನೋವಾಗಿರೋದನ್ನು ಕಣ್ಣಾರೆ ಕಂಡರೂ ಅವಳ ಮುಂದೆ ಹೋಗಿ ನಿಲ್ಲಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ಈ ನೋವಿನಲ್ಲೂ ಒಂದು ರೀತಿಯ ಸುಖವಿದೆ ಹುಡುಗಿ, ಅವನು ತನಗೆ ತಾನೇ ಹೇಳಿಕೊಳ್ಳುತ್ತಾ ಹಿಂತಿರುಗಿ ನಡೆದ. ಜೊತೆಗೆ ಅವಳ ಆ ಪುಟ್ಟ ಮನೆಯತ್ತ ಒಮ್ಮೆ ತಿರುಗಿ ನೋಡಲು ಮರೆಯಲಿಲ್ಲ. ಮಳೆಯಲ್ಲಿ ಸಂಪೂರ್ಣವಾಗಿ ಒದ್ದೆಯಾಗಿ ಮನೆಗೆ ಬಂದ ಭೂಮಿಯನ್ನ ಕಂಡು ನಾಣಿ ಅಜ್ಜಿ ಗಾಬರಿಯಿಂದ ಅವಳತ್ತ ಓಡಿ ಬಂದರು. ಅಯ್ಯೋ, ಏನಾಯ್ತು ಮಗಳೇ, ನಿಂಗೆ ಛತ್ರಿ ತೆಗೆದುಕೊಂಡು ಹೋಗಿಲ್ವಾ? ಪೂರ್ತಿ ಮಳೆಯಲ್ಲೇ ನೆನ್ಕೊಂಡು ಬಂದಿದೆಯಲ್ಲ. ಅವರು ಹಾಗೆ ಹೇಳುತ್ತಲೇ ತಮ್ಮ ಹೆಗಲ ಮೇಲಿದ್ದ ಟಾವೆಲ್ ತೆಗೆದುಕೊಂಡು ಅವಳ ತಲೆ ಒರೆಸತೊಡಗಿದರು. ಏನಾಯ್ತು ಮಗಳೇ, ನಿನಗೆ ಬ್ಯಾಗ್ನಲ್ಲಿ ಛತ್ರಿ ಇಟ್ಟಿದ್ದೆ ತಾನೆ? ನಾಣಿ ಅಜ್ಜಿ ಬೇಸರದಿಂದಲೇ ಕೇಳಿದರು. ಪರವಾಗಿಲ್ಲ ಬಿಡು ಮಗಳೇ, ಹೋಗಿ ಬೇಗ ಸ್ನಾನ ಮಾಡ್ಕೊಂಡು ಬಾ. ಅಷ್ಟರಲ್ಲಿ ನೀನು ಕೂಸಿಗೆ ಒಂದು ಕಪ್ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬಾ. ಕೇಶವ ಅಜ್ಜ ಒಳಗಿನಿಂದ ಬಂದು ಹೇಳಿದಾಗ ಭೂಮಿ ಬೇಗನೆ ಸ್ನಾನ ಮಾಡಲು ಹೊರಟಳು. ಸ್ನಾನದ ಕೋಣೆಗೆ ಹೋಗಿ ತಲೆಯ ಮೇಲೆ ಜಗ್ನಿಂದ ನೀರು ಸುರಿದುಕೊಳ್ಳುತ್ತಿರುವಾಗ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹರಿಯುತ್ತಿದ್ದವು. ಯಾರಿಗೂ ನೋವು ಕೊಡಬಾರ್ದು ಅಂತ ತಾನೇ ನಾನು ಕಾಲ್ ಮಾಡಲ್ಲ ಅಂತ ಹೇಳಿದ್ದು. ಆದರೆ ಈಗ ನೋವು ಅನುಭವಿಸುತ್ತಿರುವುದು ನಾನು ಮಾತ್ರ, ನನಗೆ ಯಾರೂ ಇಲ್ಲ. ಆದರೂ ನನಗೆ ಯಾರೂ ಇಲ್ಲದ ಆ ಸಮಯದಲ್ಲಿ ನನಗೆ ರಕ್ಷಣೆ ಕೊಟ್ಟದ್ದು ಆ ವ್ಯಕ್ತಿನೇ. ಆದರೆ ನಾನು ಕೃತಜ್ಞತೆಯಿಂದ ಹಾಗೆ ನಡೆದುಕೊಂಡಿಲ್ಲ. ಅವಳು ತನ್ನ ಸಂಕಟವನ್ನು ಮರೆಯಲಾಗದೆ ಜೋರಾಗಿ ಅಳತೊಡಗಿದಳು. ಆ ಕಣ್ಣೀರು ಮತ್ತು ಅಳುವಿನ ಸದ್ದು ಹೊರಗಿನ ಮಳೆಯ ಶಬ್ದದಲ್ಲಿ ಯಾರಿಗೂ ಕೇಳಿಸದಂತೆ ಕರಗಿ ಹೋಗುತ್ತಾ. ಊಟದ ಸಮಯದಲ್ಲಿ ನಾಣಿ ಅಜ್ಜಿ ಮತ್ತು ಕೇಶವ ಅಜ್ಜ ಅವಳ ಮುಖದಲ್ಲಿದ್ದ ಬೇಸರವನ್ನು ಕಂಡು ವಿಚಾರಿಸಿದರೂ ಅವಳು ಏನೂ ಹೇಳಲಿಲ್ಲ. ಅವರ ಬಳಿ ಹೇಳಲು ಏನಿದೆ? ಪ್ರತಿಯೊಂದು ಸಮಯವೂ ಕಳೆದು ಹೋಗುವ ಹಾಗೆ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಯಾವುದೋ ಒಂದು ಘಟ್ಟದಲ್ಲಿ ಬಂದು ಹೋಗುತ್ತಾರೆ ಎಂಬ ಸತ್ಯ ಅವಳಿಗೆ ತಿಳಿದಿರುವಷ್ಟು ಚೆನ್ನಾಗಿ ಬೇರೆ ಯಾರಿಗೂ ತಾನೇ ತಿಳಿದಿದೆ. ದಿನಗಳು ಮತ್ತೆ ಉರುಳತೊಡಗಿದವು. ಅಗ್ನಿ ಮತ್ತು ಭೂಮಿ ಪರಸ್ಪರ ಎದುರಾಗದಿದ್ದರೂ ಅವಳ ಹಿಂದೆ ನೆರಳಿನಂತೆ ಬರುವ ಅವನನ್ನು ಅವಳು ಮಾತ್ರ ನೋಡ್ತಾ ಇರಲಿಲ್ಲ. ಪರಸ್ಪರ ದೂರವಾದ ಮೇಲೆ ಅವಳು ದಿನೇ ದಿನೇ ಸೊರಗುತ್ತಿರುವುದನ್ನು ಅವನು ಗಮನಿಸತೊಡಗಿದ. ಆದರೂ ಅವನಿಗೆ ಆಶ್ಚರ್ಯವಾಗುತ್ತಿದ್ದದ್ದು ಎಂದರೆ ಕೊನೆಯದಾಗಿ ಅವಳು ಒಂದೇ ಒಂದು ಬಾರಿ ಮಾತ್ರ ಕಾಲ್ ಮಾಡಿದ್ದು. ಆಮೇಲೆ ಒಮ್ಮೆಯೂ ಅವಳು ಕಾಲ್ ಮಾಡದಿರೋದು ಅವನಲ್ಲಿ ನಿರಾಸೆಯನ್ನು ಮೂಡಿಸಿತ್ತು. ನೀನು ಹೀಗೆ ಅವಳ ಹಿಂದೆ ಅಲಿಯುತ್ತಾ ಇದ್ರೆ ಮುಗೀತಾ? ಆ ಪಾಪದ ಹುಡುಗಿ ನಿನ್ನ ನೆನಪಿನಲ್ಲಿ ಒದ್ದಾಡುತ್ತಿರುವುದು ನಿನಗೆ ಕಾಣಿಸ್ತಾ ಇಲ್ವಾ? ಈ ಪಾಪವನ್ನು ನೀನು ಎಲ್ಲಿ ಹೋಗಿ ಕಳೆದುಕೊಳ್ತೀಯಾ ಅಗ್ನಿ? ಭೂಮಿ ಮತ್ತು ಅಗ್ನಿ ಪರಸ್ಪರ ಮುಖಾಮುಖಿಯಾಗುತ್ತಿಲ್ಲ ಎಂಬ ವಿಷಯ ತಿಳಿದ ಮೇಲೆ ಅರವಿಗೆ ಅಗ್ನಿಯನ್ನು ಕಂಡ್ರೆ ಸಿಟ್ಟು ಬರ್ತಾ ಇತ್ತು. ಸದ್ಯಕ್ಕೆ ಈ ಪಾಪವನ್ನು ನಾನು ಗಂಗೆಯಲ್ಲಿ ಕಳೆದುಕೊಳ್ತೀನಿ ಆಯ್ತಾ? ಅಗ್ನಿ ನಗುತ್ತಲೇ ಉತ್ತರಿಸಿದ. ನಿನ್ನ ಬಳಿ ಏನೂ ಹೇಳಿ ಪ್ರಯೋಜನವಿಲ್ಲ. ಆ ಪಾಪದ ಹುಡುಗಿಯ ಜೊತೆ ಆಟವಾಡಿ ಕೊನೆಗೆ ಓ ಹೃದಯ ಕೇಳಿದೆಯ ಪ್ರೀತಿ ನಿನ್ನ ಪಾಲಲ್ಲ, ಪ್ರೀತಿ ಇನ್ನೂ ಉಳಿದಿಲ್ಲ ಅಂತ ಹಾಡು ಹೇಳ್ಕೊಂಡು ತಿರ್ಕಾಡೋ ಪರಿಸ್ಥಿತಿ ನಿನಗೆ ಬರದಿರಲಿ. ಅರ್ವಿ ಕೋಪದಿಂದ ಅಗ್ನಿಯತ್ತ ನೋಡಿ ಹೇಳಿದಾಗ, ನಿನ್ನ ಆ ಕರಿನಾಲ್ಗೆಯಿಂದ ಹಾಗೆಲ್ಲ ಹೇಳಬೇಡ ದುಷ್ಟ, ನಾನು ಹೇಗೋ ಬದುಕಿಕೊಂಡು ಹೋಗ್ತೀನಿ ಬಿಡು. ಅಗ್ನಿ ಹಾಗೆ ಹೇಳಿ ಅರವಿಯ ಜೊತೆ ಆಫೀಸಿನಿಂದ ಹೊರಗೆ ಬಂದಾಗ ಸ್ಟೆಪ್ಸ್ ಇಳಿದು ಬರುತ್ತಿದ್ದ ಭೂಮಿಯನ್ನು ಗ್ರಾಹಕರೊಬ್ಬರ ಜೊತೆ ನೋಡಿದ. ಅವಳನ್ನು ನೋಡಿದ ತಕ್ಷಣ ಅಗ್ನಿಯ ಮುಖದಲ್ಲಿ ಒಂದು ರೀತಿಯ ಖುಷಿ ಮೂಡಿತು. ಅವನು ನಗುತ್ತಲೇ ಅರ್ವಿಯನ್ನು ನೋಡಿ ಕಣ್ಣಿನಿಂದಲೇ ಅವಳನ್ನು ಸನ್ನೆ ಮಾಡಿದ. ನೀನು ಹೀಗೆ ಅವಳನ್ನು ನೋಡಿ ಜೊಲ್ಲು ಸುರಿಸ್ತಾ ಇರು. ನಿನ್ನ ಬಳಿ ಹೇಳಿ ಪ್ರಯೋಜನವಿಲ್ಲ. ಎಲ್ಲದಕ್ಕೂ ಅದರದೇ ಆದಂಥ ಒಂದು ಸಮಯ ಬರುತ್ತೆ ಮಗ. ಅಗ್ನಿ ನಗುತ್ತಲೇ ಅವಳನ್ನು ನೋಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಆ ದೃಶ್ಯ ಅವನ ಕಣ್ಣಿಗೆ ಬಿತ್ತು. ಮೇಲಿನಿಂದ
ಇನ್ನೊಬ್ಬ ಗ್ರಾಹಕರ ಜೊತೆ ಬಂದಿದ್ದ ಪುಟ್ಟ ಹುಡುಗನೊಬ್ಬ ಮೆಟ್ಟಿಲುಗಳ ಮೇಲೆ ಓಡಿ ಬರ್ತಾ ಇದ್ದ. ಅವನ ಓಟದ ವೇಗಕ್ಕೆ ನೇರವಾಗಿ ಹೋಗಿ ಭೂಮಿಯ ಬೆನ್ನಿಗೆ ಗುದ್ದಿದ. ಅಮ್ಮ! ಭೂಮಿಯ ಸಣ್ಣ ಅಳುವಿನ ಸದ್ದು ಅಲ್ಲಿ ಪ್ರತಿಧ್ವನಿಸಿತು. ಅದೇ ಕ್ಷಣದಲ್ಲಿ ಅಗ್ನಿ ಮತ್ತು ಅರವಿ ಓಡೋಡಿ ಕೆಳಗೆ ಬಂದರು. ಭೂಮಿಯ ಆಯತಪ್ಪಿ ಮೆಟ್ಟಿಲುಗಳ ಹ್ಯಾಂಡ್ ರೈಲ್ಗೆ ತಲೆ ಚಚ್ಚಿಕೊಂಡಳು. ಅವಳಿಗೆ ನೋವಾಗಲಿಲ್ಲ, ಬದಲಾಗಿ ಒಂದು ರೀತಿಯ ಮರಗಟ್ಟುವಿಕೆ ಅವಳ ದೇಹದಲ್ಲಿ ಆವರಿಸಿತು. ಅವಳ ಕಣ್ಣುಗಳಲ್ಲಿ ಕತ್ತಲು ಕವಿಯುತ್ತಿರುವಂತೆ ಭಾಸವಾಯಿತು. ಅದೇ ಸಮಯದಲ್ಲಿ ಎಲ್ಲಿಂದಲೋ ಅವನ ಧ್ವನಿ ಅವಳಿಗೆ ಕೇಳಿಸಿದರೂ ಕಣ್ಣು ತೆರೆಯಲಾಗದೆ ಅವಳು ನೆಲಕ್ಕೆ ಕುಸಿದು ಬಿದ್ದಳು. ಭೂಮಿ! ಅಗ್ನಿ ಅವಳನ್ನು ಎತ್ತಿ ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಅವಳ ಮುಖವನ್ನೇ ನೋಡಿದ. ಬೆಳ್ಳಗಿದ್ದ ಆ ಮುಖದ ತುಂಬೆಲ್ಲ ರಕ್ತ ಸುರಿತಾ ಇತ್ತು. ತಕ್ಷಣ ಏನು ಮಾಡಬೇಕೆಂದು ಅವನಿಗೆ ತಿಳಿಯದಂತಾಯಿತು. ಅಷ್ಟರಲ್ಲೇ ಅಂಗಡಿಯಲ್ಲಿದ್ದವರೆಲ್ಲ ಅಲ್ಲಿಗೆ ಓಡಿ ಬಂದರು. ಅಗ್ನಿ, ಈ ಶಾಲ್ನಿಂದ ತಲೆ ಕಟ್ಟು. ಪಕ್ಕದಲ್ಲಿದ್ದ ಸೇಲ್ಸ್ ಗರ್ಲ್ಸ್ನ ಶಾಲನ್ನು ಕಿತ್ತುಕೊಂಡು ಅಗ್ನಿಯತ್ತ ಚಾಚಿದ ಅರವಿ. ಅವನು ಬೇಗನೆ ಆ ಶಾಲ್ನಿಂದ ಹೇಗೋ ಅವಳಿಗೆ ತಲೆಗೆ ಸುತ್ತಿದರೂ ರಕ್ತ ಸುರಿತಲೇ ಇತ್ತು. ಅರವಿ! ಅಗ್ನಿ ಅವನನ್ನು ದಯನೀಯವಾಗಿ ಕರೆದ. ನಾನು ಗಾಡಿ ತರ್ತೀನಿ, ನೀನು ಅವಳನ್ನು ಎತ್ಕೊಂಡು ಬಾ. ಅರವಿಂದ ಹಾಗೆ ಹೇಳಿ ಹೊರಗೆ ಓಡಿದ ತಕ್ಷಣ ಅಗ್ನಿ ಬೇರೇನು ಯೋಚಿಸದೆ ಅವಳನ್ನು ತನ್ನ ಎರಡೂ ಕೈಗಳಿಂದ ಎತ್ತಿಕೊಂಡು ಹೊರಗೆ ನಡೆದ. ಅವರು ಹೋಗೋದನ್ನು ನೋಡಿ ಅಂಗಡಿಯ ಸಿಬ್ಬಂದಿಗಳೆಲ್ಲ ಹೊರಗೆ ಬಂದರು. ಅಗ್ನಿ ಅರವಿಯ ಜೊತೆ ಕಾರಿನಲ್ಲಿ ಅಲ್ಲಿಂದ ಹೊರಟು ಹೋಗಿದ್ದ. ಆಸ್ಪತ್ರೆಯ ವರಾಂಡದಲ್ಲಿ ನಿಂತಿದ್ದಾಗ ಅಗ್ನಿ ಅರವಿಗೆ ಹೇಳಿದ, ಅರವಿ, ನೀನು ಬೇಗ ಅಂಗಡಿಗೆ ಹೋಗಿ ಸರಿತಾಳನ್ನು ಕರೆದುಕೊಂಡು ಭೂಮಿಯ ಮನೆಗೆ ಹೋಗು. ಅಲ್ಲಿ ಅವಳಿಗೆ ಅಜ್ಜ ಮತ್ತು ಅಜ್ಜಿ ಇದ್ದಾರೆ. ಅವರ ಬಳಿ ವಿಷಯವನ್ನು ತಿಳಿಸಿ ಸಮಾಧಾನ ಮಾಡಿರು. ಅಷ್ಟರಲ್ಲಿ ಇಲ್ಲಿ ಡಾಕ್ಟರ್ ಏನು ಹೇಳ್ತಾರೆ ಅಂತ ನಾನು ನೋಡ್ತೀನಿ. ಆಮೇಲೆ ನಿನಗೆ ಕಾಲ್ ಮಾಡ್ತೀನಿ. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.